वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಸಮಯ ಭಕ್ತಗೆ ನೀಡು ಈ ಅಭಯ ನಮಿಸಲು ಬಂದೆ ಹೂಗಳ ತಂದೆ ಈ ಬಾಳು ನಿನ್ನಿಂದ ಜೇನಾಗಲಿ ಜೀವಾತ್ಮನ ಪಡೆದು ಶಿರಬಾಗಲಿ ಒಲವೆಂಬ ಆನದ ಹೊರಹೊಮ್ಮಲಿ. ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯ ಮಂಗಳೂರು ಇದರ ಭಾಷಾ ವಿಭಾಗದ ಸಹಯೋಗದಲ್ಲಿ ನಡೆಯುವಂತಹ ರಂಗಸಾಗರ ಉದ್ಘಾಟನಾ ಕಾರ್ಯಕ್ರಮ ಹಾಗೂ 2 ಪುಟ್ಟ ನಾಟಕಗಳ ಪ್ರದರ್ಶನಕ್ಕೆ ಆಗಮಿಸಿದಂಥ ಎಲ್ಲರನ್ನೂ ಮೊದಲಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರನ್ನು ಸ್ವಾಗತ. ಭಾಗದ ಕೃಷ್ಣಾನಂದ ಶೆಣಿ ಅವರಿಗೆ ಸ್ವಾಗತ. ಕಾರ್ಯಕ್ರಮದ ಅಧ್ಯಕ್ಷನಾಗಿ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ನಿಲಯ. Students from the 3 colleges, my humble pranams to each one of you. This is a very significant and auspicious moment for all of us. One that holds the promise of much good to come if we take impetus. Cultural and educational systems acknowledge its relevance and power to transform individuals and society. We may rest assured that we are all on the right path. That is why we should see this moment as very special and significant. ಈ ಇಡೀ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಒಂದು ಸೌಭಾಗ್ಯ ನನಗೆ ಕೊಟ್ಟದ್ದಕ್ಕಾಗಿ ಸಂಬಂಧಪಟ್ಟ ಎಲ್ಲವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸಂಗೀತದ ಮಾಧುರ್ಯವನ್ನು ಒಂದು ಶಿಶು ಗ್ರಹಿಸಬಲ್ಲದು, ಶಿಶುರುವೇತ್ತಿ ಅದು ತಿಳಿಯಬಲ್ಲದು, ಪಶುರುವೇತ್ತಿ ಭಾಳ ಅದ್ಭುತವಾದಂತಹ ಒಂದು ಉದಾಹರಣೆ ಅಂತಂದರೆ ಶ್ರೀಕೃಷ್ಣನ ಕೊಳಲಿನ ಗಾನಕ್ಕೆ ಎಲ್ಲ ಹಸುಗಳು ಅಲ್ಲಿ ನೆರೀತಾ ಇತ್ತು. ಇವತ್ತು ಈ ಕನ್ನಡ ರಂಗಕಲೆ ಎಂಬುದು ಇದು ಯಾರಿಗೂ ಸುಲಭವಾಗಿ ದಕ್ಕಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಇಂಥ ಕಾರ್ಯಕ್ರಮ ಮಾಡಿ ಅದರ ತರಬೇತಿಯನ್ನು ಕೊಟ್ಟರೆ ಇದು ನಡೆಸುವಂತೆ ಆಗ್ತದಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಕೂಡ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. In English, and I hope I'm permitted to do so. If we can concentrate on anything, maybe a small problem or anything, with quality,
concentration, quality concentration. It is easy for you to master anything and reach success. ತರಾತ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ನನ್ನ ವಂದನೆಗಳು ಹಾಗೂ ಸ್ವಾಗತ. Today is a very auspicious day for all of us as 3 colleges in Mangalore city come together. We have Besant Women's College, Gokarnatheshwara College and Roshni Nilaya come together when there is a drama, and it was a happy occasion together. So whenever theatre comes, there will be a happiness all around. Secondly, we also have seen how theatre was used for educational purposes, and whenever it was used for educational purposes, it had more retention. I just want to bring to your notice one incident where as I was meeting some of the prison inmates, I saw one particular prison inmate who had a change because of theatre. Person. And when he took up that role, he felt that he is capable of being brought about a lot of changes even among his. ಜಾನಪದ ಮಂಗಳೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಮಂಗಳೂರು, then all the colleges, Gokarnatheshwara College and Besant College. ಉದ್ಘಾಟನೆ ಮಾಡಿದ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ ನಿಮಗೆ ಕಾಲೇಜಿನ ಪರವಾಗಿ ಅಭಿನಂದನೆಗಳು ಸರ್. ಕಟ್ಟದು ಕತ್ತಿ ಪತ್ತದು ದಂಡದು ಪೋಯಲೆಯೇ ಓ ಪಗೆ ಮನಿಲೆನು ಪೂರ ಕಡಲ ಬರಿಟು ಮಣ್ಣು ಮುಕ್ಕಾಯಲೆಯೇ ಓ ಡೆನ್ನಡೆನ್ನಾಡೆನ್ನಡೆನ್ನಾಡೆನ್ನಡೆನ್ನಾಯೇ ಓ ಡೆನ್ನಡೆನ್ನಾಡೆನ್ನಡೆನ್ನಾಡೆನ್ನಡೆನ್ನಾಯೇ. ಅಜ್ಜಿ, ಇದು ಯಾವುದರ ಪಾಡ್ದನ? ಇದು ಉಳ್ಳಾಳದ ಉಳ್ಳಾಳ್ದಿ ಹಬ್ಬಕ್ಕನ ಪಾಡ್ದನ. ಹಬ್ಬಕ್ಕನ ವಿಶೇಷತೆಯನ್ನು ತಿಳಿಯದವರು ಈ ತುಳುನಾಡಿನಲ್ಲಿ ಯಾರು ಇಲ್ಲ. ಕತೆಗಳ ಮೂಲಕ, ಸಂಧಿ ಪಾಡ್ದನದ ಮೂಲಕ ಹಬ್ಬಕ್ಕನ ವಿಶೇಷತೆಯನ್ನ ಹಾಡಿ ಹೊಗಳಿದ್ದಾರೆ. ಎಲ್ಲ ಹಬ್ಬಕ್ಕಂದಿರು ವೀರರು ಶೂರರೇ. ಇಲ್ಲಿ ಹಬ್ಬಕ್ಕ ಒಬ್ಳೇ ಅಲ್ವಾ ಅಜ್ಜಿ? ನೋಡು ಮಗ, ನಮಗೆ ತಿಳಿದಿರುವ ಪ್ರಕಾರ 3-4 ಜನ ಹಬ್ಬಕ್ಕಂದಿರು ಬಂದು ಹೋಗಿದ್ದಾರೆ. ಹಾಗಾದ್ರೆ ಅವರೆಲ್ಲ ಹಬ್ಬಕ್ಕಂದಿರು? ತುಳುನಾಡಿನಲ್ಲಿ ತಾಯಿ ಎನ್ನುವ ಅರ್ಥಕ್ಕೆ ಅಬ್ಬೆ ಅಂತ ಕರೀತಾರೆ. ಅದಕ್ಕೆ ಪ್ರೀತಿಯಿಂದ ಅಕ್ಕ ಅಂತನೂ ಸೇರಿಸಿದ್ದಾರೆ. ಹೀಗೆ ಅವಳನ್ನು ಹಬ್ಬಕ್ಕ ಅಂತ ಕರೆಯಲಾಗಿದೆ. ಎಲ್ಲ ಹಬ್ಬಕ್ಕಂದಿರು ವೀರರೇ. ಆ ಹಬ್ಬಕ್ಕನನ್ನು ಜನ ಹೇಗೆ ಹಾಡಿ ಹೊಗಳ್ತಾರೆ ಅಂದ್ರೆ ಢೆನ್ನಡೆನ್ನಾಡೆನ್ನಡೆನ್ನಾಡೆನ್ನಡೆನ್ನಾಯೇ 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 ಢೆನ್ನಡೆನ್ನಾಡೆನ್ನಡೆನ್ನಾಡೆನ್ನಡೆನ್ನಾಯೇ. ತುಳುವ ನಾಡಿನ ವೀರಮಾತೆಯ ವೀರಗಾಥೆ ಇದು, ಸಾಮರಸ್ಯದ ಜ್ಯೋತಿ ಬೆಳಗಿದ ಹಬ್ಬಕ್ಕನದು. ಸೋಮನಾಥನ ಭಕ್ತೆ ಎನಿಸಿ ಪಡೆಯ ಕಟ್ಟಿ ನಿಂತಳು, ಪೋರ್ಚುಗೀಸರ ಪಡೆಯ ನಟ್ಟುತ ನೆಲಕ್ಕೆ ಮುಕ್ತಿಯ ನಿತ್ತಳು. ಸತ್ಯ ಧರ್ಮದಿ ರಾಜ್ಯವಾಳುತ್ತ ಕರೆಯ ಹೃದಯವ ಗೆದ್ದಳು. ತುಳುವ ಮಣ್ಣಿನ ಮಾತೃತತ್ವಕ್ಕೆ ಹಿರಿಯ ಶಕ್ತಿಯ ನಿತ್ತಳು. ತುಳುವ ಮಣ್ಣಿನ ಮಾತೃತತ್ವಕ್ಕೆ ಹಿರಿಯ ಶಕ್ತಿಯ ನಿತ್ತಳು. ಡೆನ್ನಡೆನ್ನಾಡೆನ್ನಡೆನ್ನಾಡೆನ್ನಡೆನ್ನಾಯೇ 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 ಡೆನ್ನಡೆನ್ನಾಡೆನ್ನಡೆನ್ನಾಡೆನ್ನಡೆನ್ನಾಯೇ
ಉಳ್ಳಾಲದ ಇತಿಹಾಸದಿ ನೆಲೆಯಾದಳು, ಹೆಸರಾದಳು. ಈ ಮಣ್ಣಿನ ಅಬ್ಬೆಯಾದಳು, ಅಬ್ಬಕ್ಕಳಾದಳು, 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 ಅಬ್ಬಕ್ಕಳಾದಳು. ನಾವು ಅಬ್ಬಕ್ಕನ ಬಗ್ಗೆ ಕೇಳಿದ್ದೇವೆ, ಆದರೆ ಅಲ್ಲಿನ ಜನಸಾಮಾನ್ಯರ ಬದುಕು ಹೇಗಿತ್ತು? ಒಳ್ಳೆಯ ಪ್ರಶ್ನೆ ಕೇಳಿದ್ದಿ. ನಂಬಿಕೆಗೆ ಮತ್ತೊಂದು ಹೆಸರೇ ಈ ತುಳುನಾಡು. ತುಳುವರ ನಂಬಿಕೆ ಎಂದು ಸುಳ್ಳಾಗದು. ಇಂತಹ ತುಳುನಾಡಿನಲ್ಲಿ ಅಬ್ಬಕ್ಕನ ಉಳ್ಳಾಳದಲ್ಲಿ ಸತ್ಯ, ಧರ್ಮ, ತ್ಯಾಗಕ್ಕೆ ಅದೆಷ್ಟೋ ಜನ ಹೆಸರುವಾಸಿಯಾಗಿದ್ದಾರೆ. ಅವರಲ್ಲಿ ನನಗೆ ಇಷ್ಟವಾದ ಸೈನಿಕ ಅಂದರೆ ಕುಟ್ಟಿಯಪ್ಪು. ಕುಟ್ಟಿಯಪ್ಪು? ಕುಟ್ಟಿಯಪ್ಪು ಯಾರಜ್ಜಿ? ನಾನು ಇದುವರೆಗೂ ಅವನ ಬಗ್ಗೆ ಕೇಳೇ ಇಲ್ಲ. ಅವನ ಕಥೆ ಏನು? ಕುಟ್ಟಿಯಪ್ಪು ಉಳ್ಳಾಳದ ಒಬ್ಬ ಸೈನಿಕ. ಅವನ ಇಡೀ ಮನೆತನ ಉಳ್ಳಾಳದ ತ್ಯಾಗಕ್ಕೆ ಕಾರಣವಾಯಿತು. ಆ ಕುಟ್ಟಿಯಪ್ಪನ ಕಥೆ ಹೇಳ್ತೇನೆ, ಕೇಳು. ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ, ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ. ಓ ಕುಟ್ಟಿಯಪ್ಪು ಪನ್ಪಿನ ದಂಡುದ ನರಮನಿಯೇ, ಬಗೆ ಮಾನಿಲೆಗೂ ಪೂರಾಯೇ ಬಲಿಪನ ಲೆಕ್ಕಾಯೇ. ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ, ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ. ಬಲಿಪ? ಬಲಿಪ ಅಂದ್ರೆ ಏನಜ್ಜಿ? ಬಲಿಪ ಅಂದ್ರೆ ಹುಲಿ. ಕುಟ್ಟಿಯಪ್ಪು ಹುಲಿಯ ಹಾಗೆ ಇದ್ದ. ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ, ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ. ಹೂ ಕಟ್ತಾ ಇದೀಯಮ್ಮ? ಹೇಗಿದ್ದೀಯಮ್ಮ? ನೋವಿದೆಯಾ? ಹಾಗಿದ್ದರೆ ಹೇಳು. ಇದು ಎಲ್ಲ ಹೆಂಗಸರ ಜೀವನದಲ್ಲೂ ಇದ್ದದ್ದೇ. ಹೆದರಬೇಡಮ್ಮ, ನಾನಿದ್ದೇನೆ. ಸೇವಂತಿ, ಓ ಹೂ ಕಟ್ತಾ ಇದ್ದೀಯಾ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾಲೆ ಬೇಕು. ನನ್ನ ಜೀವನದ ಮಧುರ ಕ್ಷಣಕ್ಕಾಗಿ ನನ್ನ ಮನಸ್ಸು ಕಾತರಿಸುತ್ತಿದೆ. ವಿಶೇಷ ಅತಿಥಿಗಳು ಯಾವಾಗ ನಮ್ಮ ಮನೆಗೆ ಬರುತ್ತಾರೆಂದು ನಾನು ಕಾಯುತ್ತಿದ್ದೇನೆ. ನಾನು ಆ ಸಮಯವನ್ನೇ ಎದುರು ನೋಡುತ್ತಿದ್ದೇನೆ. ಯಾವಾಗ ನನ್ನ ಮೊಮ್ಮಗ, ಅಂದರೆ ನಿನ್ನ ಮಗ, ಈ ಮನೆಗೆ ಬರುತ್ತಾನೆಂದು ಕಾಯುತ್ತಿದ್ದೇನೆ. ನಾನು ಹೇಳಿದ್ದು ನಮ್ಮ ಮಗನ ಬಗ್ಗೆ ಅಲ್ಲಮ್ಮ, ಈ ಉಳ್ಳಾಳದ ಆರಾಧ್ಯ ದೈವ ರಾಣಿ ಅಬ್ಬಕ್ಕನ ಬಗ್ಗೆ. ಅವರು ಯಾವಾಗ ಈ ಬಡವರ ಮನೆಯಲ್ಲಿ ಗುಪ್ತ ಸಮಾಲೋಚನೆ ತೀರ್ಮಾನ ಮಾಡಿದರು, ಅಂದಿನಿಂದ ನನ್ನ ಮನಸ್ಸು ಅವರ ಬರುವಿಕೆಗಾಗಿ ಕಾತರಿಸುತ್ತಿದೆ. ನಿನ್ನ ತಲೆಯಲ್ಲಿ ಬರೀ ಉಳ್ಳಾಳ ಹೋರಾಟ ಅಬ್ಬಕ್ಕ ಇದೇ ತುಂಬಿಕೊಂಡಿದೆ. ಗುಪ್ತ ಸಮಾಲೋಚನೆ ಅಂತೆ ಗುಪ್ತ ಸಮಾಲೋಚನೆ, ಇದೇ ಆಯ್ತು ಜೀವನ ಪೂರ್ತಿ. ಸ್ವಂತ ಬದುಕು ಕಟ್ಟುವ ಯೋಚನೆ ಇಲ್ವಾ? ಇಲ್ಲಿ ನಿನ್ನ ಹೆಂಡತಿ ಇಂದೋ ನಾಳೆಯೋ ಹೆರಲಿರುವ ತುಂಬು ಗರ್ಭಿಣಿ. ಅವಳ ಬಗ್ಗೆ ಒಂದಿಷ್ಟು ಕಾಳಜಿ ಬೇಡವೇ? ಮಾ, ಬರೀ ಹೆಂಡತಿ ಮಕ್ಕಳು ಸಂಸಾರದ ಬಗ್ಗೆ ಮಾತ್ರ ಯೋಚಿಸುವವರು ಸ್ವಾರ್ಥಿಗಳು ಎಂದು ನಿನಗೆ ತಿಳಿದಿಲ್ಲವೇ? ಅದರ ಬದಲಾಗಿ ನಮ್ಮ ದೇಶ, ನಮ್ಮ ಜನರು, ನಮ್ಮ ಊರು ಎನ್ನುವವರು ನಾಡಭಕ್ತರಮ್ಮ. ಅಂತಹ ನಾಡಭಕ್ತರು ಇಂದು ನಮ್ಮ ಮನೆಗೆ ಬರಲಿರುವರಮ್ಮ. ನಾಡಭಕ್ತರಂತೆ ನಾಡಭಕ್ತರು, ಅದರಿಂದ ಊಟ ಸಿಗುತ್ತದೆ, ಬದುಕು ಕಟ್ಟಬಹುದೇ? ತುಂಬು ಬಸುರಿಗೆ ಸಾಕಷ್ಟು ಉಣ್ಣಲು ಕೊಡುವ ಸಾಮರ್ಥ್ಯ ನಿನ್ನಲ್ಲಿಲ್ಲ. ಈ ಸೋರುವ ಮನೆಯಲ್ಲಿ ಹರಕಲು ಬಟ್ಟೆಯೊಂದಿಗೆ ದಿನ ಎಣಿಸುವ ಪಾಡು ನಮ್ಮದು. ಇತರರಿಗಾಗಿ ಬದುಕಬೇಕಂತೆ. ಅಮ್ಮ, ಹೆಂಡತಿ ಮಕ್ಕಳು ಸಂಸಾರದ ಬಗ್ಗೆ ಮಾತ್ರ ಆಲೋಚಿಸಿದವರು ಯಾರು ಈ ನಾಡಿನಲ್ಲಿ ಅಮರರಾಗಿಲ್ಲವಮ್ಮ. ನಮ್ಮ ತಾಯ್ನಾಡಿಗೆ ಬೇಕಾಗಿರುವುದು ದೇಶಕ್ಕಾಗಿ ಪ್ರಾಣ ಅರ್ಪಿಸಲು ಸಿದ್ಧರಿರುವ ಅಭಿಮನ್ಯುವಿನಂತಹ ಮರಿಸಿಂಹಗಳಮ್ಮ.
ಆಗಲು ಬಯಸುತ್ತೇನಮ್ಮ. ನನಗೆ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಕಾಳಜಿ ಇದೆ, ಆದರೆ ಮನಸ್ಸು ಮಾತ್ರ ಸದಾ ಉಳ್ಳಾಳ, ಯಕ್ಷಗಾನ ಇದರ ಬಗ್ಗೆ ಮಾತ್ರ ಆಲೋಚಿಸುತ್ತಿರುತ್ತದೆ. ಯಾರಿದ್ದೀರಿ ಮನೆಯಲ್ಲಿ? ಗುಡ್ಡೆಪ್ಪಣ್ಣ? ಆಲಿ ಖಾನ್ ಬಂದರು. ಬನ್ನಿ, ನಮಸ್ಕಾರ. ಅಸ್ಸಲಾಮಲೈಕುಂ. ಅಂದಾಗೆ ಉಳಿದವರಲ್ಲಿ ಕುಟ್ಯಪ್ಪಣ್ಣ, ಚನ್ನಗುರಿಕಾರ ಸೀನಪ್ಪಣ್ಣ ನನ್ನ ಜೊತೆ ಬರಬೇಕಿತ್ತು. ಆದರೆ ಅವರು ನಂತರ ರಾಣಿ ಹಬ್ಬಕ್ಕನ ಜೊತೆ ಬರುತ್ತಾರಂತೆ. ನಾನು ನೇರ ಇಲ್ಲಿಗೆ ಬಂದೆ. ಕುಟ್ಯಪ್ಪಣ್ಣ, ನಿನ್ನ ಮನೆಯ ಪರಿಸ್ಥಿತಿ ಹೇಗಿದೆ ಎಂದು ನನಗೆ ಗೊತ್ತಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿಯೂ ನೀನನ್ನು ಪೂರ್ಣವಾಗಿ ಉಳ್ಳಾಲದ ಬಗ್ಗೆ ಅರ್ಪಿಸಿಕೊಂಡಿದ್ಯಾ. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನಿಸುತ್ತಿದೆ. ಹಾಗೇನಿಲ್ಲ, ನಮ್ಮೆಲ್ಲರ ದೇಶ ಪ್ರೇಮದೆದುರು ನಾನು ಮನೆಯವರು ಯಾವಾಗ ಬರುತ್ತಾರೆ? ಇನ್ನೇನು ಬರುತ್ತಾರೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಸಂಜೆಯೊಳಗಾಗಿ 2,000 ತೂಟೆ 100 ದೋಣಿಗಳ ಹಾಯಿಗಳೊಂದಿಗೆ ತಯಾರಿರಬೇಕಂತ ಪರಿಶೀಲನೆಗಾಗಿ ಹೋಗಿದ್ದಾರೆ. ಇವರೆಲ್ಲ ನಿನ್ನಂತೆ ಬೀದಿ ಬಿಕಾರಿಗಳೇನು? ಇವರಿಗೆ ಮನೆ ಮಠ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತ ಕಾಣ್ತದೆ. ಸುಮ್ಮನಿರಮ್ಮ ನೀನೊಮ್ಮೆ. ಇವರೆಲ್ಲ ಈ ಮಣ್ಣಿನ ವೀರರು. ಅವರಿಗೆ ಏನಾದರೂ ಹೇಳಿದರೆ ನಾ ಸುಮ್ಮನಿರುವುದಿಲ್ಲ. 2,000 ಸೂಟೆ 100 ದೋಣಿಗಳ ಕಡೆ ಗಮನ ಹರಿಸುವ ನಿಮಗೆ ನುಂಗು ಬಸಿರಿ ಹೆರಿಗೆಗೆ ಸಿದ್ಧತೆ ಮಾಡುವ ವಿವೇಕ ಇಲ್ಲವೇನು? ಅವಿವೇಕಿಗಳಿರ. ಗಂಡಸರಾಗಿ ಹುಟ್ಟಿದರೆ ಸಾಲದು, ಸ್ವಲ್ಪ ಮನೆಯ ಕಡೆ ಗಮನವಿರಬೇಕು. ಅಬ್ಬಕ್ಕರನ್ನು ಆಶೀರ್ವದಿಸಬೇಕು. ಈ ಉಳ್ಳಾಲ ಸದಾ ಸ್ವತಂತ್ರವಾಗಿರುವಂತೆ ಹರಸು ತಾಯಿ. ಆ ಸೋಮನಾಥ ನಿಮ್ಮನ್ನು ಚೆನ್ನಾಗಿ ಕಿರಲಿ. ಕುಳಿತುಕೊಳ್ಳಿ. ಬಡವನ ಮನೆ ಸುಧಾರಿಸಿಕೊಳ್ಳಿ. ಏನು ಹೇಳುತ್ತೀಯ ಕುಟ್ಯಪ್ಪ? ಉಳ್ಳಾಲಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುವ ನಿನ್ನದು ಬಡವರ ಮನೆ. ಖಂಡಿತ ಇಲ್ಲ ಕುಟ್ಯಪ್ಪ. ಹೌದೌದು, ಕುಟ್ಯಪ್ಪ ನನ್ನ ಹಾಗೆ ಏನು ಮಾಡಲು ಸಿದ್ಧ. ಅಂದರೆ ಈ ಉಳ್ಳಾಲಕ್ಕಾಗಿ ಏನು ಮಾಡಲು ಸಿದ್ಧ ಎಂದೆ. ಕುಟ್ಯಪ್ಪ, ಅವಳು ನಿನ್ನ ಹೆಂಡತಿ ತಾನೆ? ಹೌದು ತಾಯಿ, ಬಹಳ ಲಕ್ಷಣವಾಗಿದ್ದಾಳೆ. ನಿಲ್ಲಮ್ಮ ನಿಲ್ಲಮ್ಮ, ನಾನೇ ನಿನ್ನಲ್ಲಿಗೆ ಬಂದೆ. ಕೊಡಮ್ಮ, ನಿನ್ನ ಕೈಯಾರೆ ಕಟ್ಟಿದ ಹೂವನ್ನು ನಾನೇ ನಿನಗೆ ಮುಡಿಸುತ್ತೇನೆ. ಆ ಸೋಮನಾಥ ನಿನ್ನನ್ನು, ನಿನ್ನ ಗರ್ಭದಲ್ಲಿರುವ ಮಗುವನ್ನು ರಕ್ಷಿಸಲಿ. ಜೈ ಸೋಮನಾಥ. ಮಹಾರಾಣಿಯವರು ತುರ್ತಾಗಿ ನಮ್ಮನ್ನು ಸೇರಿಸಿದ ಕಾರಣ ಅರ್ಥವಾಗಲಿಲ್ಲ. ವಿಷಯ ಬೇಗ ಹೇಳಿದರೆ ಬೇಗ ತಿಳಿದುಕೊಂಡು ಹೋಗಬಹುದಿತ್ತು. ಉಳ್ಳಾಲದ ರಕ್ಷಣೆಗಳಿಗಿಂತಲೂ ತುರ್ತು ಕೆಲಸಗಳಿದ್ದರೆ ಅಂತವರು ಖಂಡಿತ ಇಲ್ಲಿಂದ ನಿರ್ಗಮಿಸಬಹುದು. ಏನು ಕಾಮರಾಯರೇ, ಒಗಟಾಗಿ ಮಾತಾಡ್ತಿದ್ದೀರಿ? ಇಲ್ಲಿಗಿಂತಲೂ ಮುಖ್ಯವಾದ ಕೆಲಸ ಅದೇನು? ಅದಿರಲಿ, ಈಗ ವಿಷಯಕ್ಕೆ ಬರೋಣ. ಇತ್ತೀಚೆಗಷ್ಟೇ ಆ ಪೋರ್ಚುಗೀಸರು ಸಿಯೋಪಿಸ್ಟಿಟೋ ಆಂಟೋನಿಯವರನ್ನು ಮುಂತಾದವರನ್ನು ಸೇರಿ ಉಳ್ಳಾಲದ ಮೇಲೆ ದಾಳಿ ಮಾಡಿದ ವಿಷಯ ನಿಮಗೆಲ್ಲ ತಿಳಿದೇ ಇದೆ. ಅವರ ದಾಳಿಯಿಂದಾಗಿ ಉಳ್ಳಾಲವು ಧೂಳಿಪಟವಾಗುತ್ತಿತ್ತು. ನಾವೆಲ್ಲರೂ ವಶವಾಗುತ್ತಿದ್ದೆವು. ಆದರೆ ನಿಮ್ಮೆಲ್ಲರ ಸಹಕಾರ, ವೀರಾವೇಶ, ಬುದ್ಧಿವಂತಿಕೆಯಿಂದ ನಾವಿನ್ನೂ ಸ್ವತಂತ್ರರಾಗಿದ್ದೇವೆ. ಹೌದು, ಇನ್ನು ನಾವು ಹಾಯಾಗಿರಬಹುದು ಅಲ್ವಾ ಅತ್ತೆಯವರೇ? ಎಲ್ಲ ಮತ್ತೆದ ಕತ್ತಿಯನ್ನು ಮತ್ತೆ ಓರೆಯಲ್ಲಿಡುವಂತಿಲ್ಲ. ಆ ಆಂಟನಿ ಅಡ್ಮಿರಲ್ ಮತ್ತು ಮಸ್ಕರೆನ
ಭಟ್ನವರು ಮತ್ತೆ ಉಳ್ಳಾಲದ ಕಡೆಗೆ ದಾಳಿಗಿಳಿದಿದ್ದಾರಂತೆ. ಸುಮಾರು 3,000 ಜನರು ಮಂಗಳೂರಿನಿಂದ ಉಳ್ಳಾಲದ ಕಡೆಗೆ ಹೊರಟಿದ್ದಾರೆ. ಅವರು ಹಿಂದೆ ಇಲ್ಲಿಗೆ ತಲುಪಬಹುದು. ಇಲ್ಲ, ಅವರು ಹಿಂದೆ ಇಲ್ಲಿಗೆ ತಲುಪುವುದಿಲ್ಲ. ಅದು ನಿಮಗೇಗೆ ಗೊತ್ತು ಕಾಮರಾಯರೇ? ಇಲ್ಲ, ಹಿಂದೆ ತಲುಪಲಾರರು ಎಂದೆ ಅಷ್ಟೇ. ಅವರು ಹಿಂದೆ ಇಲ್ಲಿಗೆ ತಲುಪುತ್ತಾರೋ ಇಲ್ಲವೋ ಅದು ನಮಗೆ ಮುಖ್ಯವಲ್ಲ. ಆದರೆ ನಾವು ಎಂದೂ ಜಾಗರೂಕರಾಗಿರಬೇಕು. ಅದಕ್ಕಾಗಿಯೇ ಈ ಗುಪ್ತ ಸಮಾಲೋಚನೆ. ಚೆನ್ನಗುರಿಕಾರ, ನೀನು ಕುಂಬಳೆ ಮತ್ತು ಮಲಬಾರ್ ಕ್ರಾಂತಿಗಳಿಗೆ ವಿಷಯ ತಿಳಿಸುವ ಏರ್ಪಾಡು ಮಾಡು. ಅಪ್ಪಣೆ ತಾಯಿ. ಆಲಿಕಾರ್, ನೀನು ಕೋಟೆ ಭದ್ರಣೆಗೆ ನಿಲ್ಲು. ಅಪ್ಪಣೆ ತಾಯಿ. ರಾಮಬಲಿಪ, ನೀನು ದೋಣಿಯನ್ನು ಸಿದ್ಧಪಡಿಸು. ಅಪ್ಪಣೆ ತಾಯಿ. ಅಣ್ಣಯ್ಯ ದೋಯಿಸ, ನೀನು ಸೈನ್ಯದ ಗುಪ್ತ ಸಮಾಚಾರ ರವಾನೆ ಮಾಡು. ಸರಿ ತಾಯಿ. ಕಾಮರಾಯ, ನೀನು ಸೈನ್ಯವನ್ನು ಸಿದ್ಧಪಡಿಸು. ವೈರಿಗಳ ಸುಳಿವುದರದಲ್ಲಿ ಕಹಳೆವುದೇ ನಗಾರಿ ಮಾರಿಸಿರಿ. ಮಹಾರಾಣಿಯವರಲ್ಲಿ ಒಂದು ವಿಜ್ಞಾಪನೆ. ಈ ಬಾರಿ ನನಗೆ ದೋಣಿ ಸಿದ್ಧಗೊಳಿಸುವ ಕೆಲಸ ಕೊಟ್ಟಿದ್ದರೆ ಒಳ್ಳೆಯದಿತ್ತು. ಹೊಸ ತಂತ್ರ ಬಳಸಬೇಕೆಂದಿದ್ದೇನೆ. ಅಂದರೆ ಶತ್ರುಗಳ ಮೇಲೆ. ಹಾಗೆ ಆಗಲಿ. ರಾಮಬಲಿಪ, ನೀನು ಸೈನ್ಯವನ್ನು ಸಿದ್ಧಪಡಿಸು. ಮಹಾರಾಣಿಯವರು ತಮ್ಮ ನಿರ್ಧಾರವನ್ನು ಪರಿಶೀಲಿಸಿದರೆ ಉತ್ತಮವಿತ್ತು. ನಿಮ್ಮನ್ನು ನಂಬದೆ ಮತ್ಯಾರನ್ನು ನಂಬಲಿ ನಾನು? ಆದರೂ ಇಲ್ಲಿ ನಡೆದ ವಿಷಯವನ್ನು ಯಾರಿಗೂ ತಿಳಿಸುವುದಿಲ್ಲವೆಂದು, ಉಳ್ಳಾಲ ಕೇಳು ಬಗೆಯುವುದಿಲ್ಲವೆಂದು ಆಣೆ ಮಾಡಿ. ಬನ್ನಿ ಬನ್ನಿ. ಇದಕ್ಕೆಲ್ಲ ಆಣೆ ಯಾಕೆ? ನಂಬಿಕೆ ಮುಖ್ಯ ಅಲ್ಲವೇ? ನಂಬಿಕೆಯೊಂದಿಗೆ ಆಣೆ ಮುಖ್ಯ ಕಾಮರರೇ. ಕೈ ಮುಂದೆ ಚಾಚಿ. ಜೈ ಸೋಮನಾಥ, ಜೈ ಸೋಮನಾಥ. ದೇವಿಯವರು ನನ್ನನ್ನು ಮರೆತಂತೆ ಕಾಣುತ್ತದೆ. ಮರೆಯಲಿಲ್ಲ ಕುಟ್ಯಪ್ಪ. ನಿನ್ನ ಹೆಂಡತಿ ತುಂಬು ಗರ್ಭಿಣಿ ನೋಡು. ಇಂತಹ ಸಮಯದಲ್ಲಿ ನೀನು ಅವಳ ಜೊತೆಗಿರಬೇಕು. ನಾಡ ರಕ್ಷಣೆಯ ಜೊತೆ ಕುಟುಂಬವು ಮುಖ್ಯ ತಾನೆ ಕುಟ್ಯಪ್ಪ. ಇನ್ನು ಸ್ವಲ್ಪ ಸಮಯ ನೀನು ಮನೆ ಬಿಡುವ ಹಾಗಿಲ್ಲ. ಆದರೂ ಕೋಟೆಯ ಜವಾಬ್ದಾರಿ ಕೊಟ್ಟಿದ್ದರೆ. ಹೌದು, ಕೋಟೆಯ ಜವಾಬ್ದಾರಿ ಇದೆ. ಬಾಯಿ ಮುಚ್ಚಿ ತೆಪ್ಪಗಿರು. ನೀನು ಸರಿಯಾಗಿ ಹೇಳಿದೆ ಅಬ್ಬಕ್ಕ. ಹೆರಿಗೆಯ ಸಮಯದಲ್ಲಿ ಗಂಡ ಹತ್ತಿರವಿದ್ದರೆ ಹೆಂಡತಿಗೆ 10 ಪಾಲು ಧೈರ್ಯವಂತೆ. ನೀನು ಹೆತ್ತವಳು ತಾನೇ. ಆಗಲಿ. ಮನೆ ಬೆಳಗಿಸುವ ಕೂಸು ಆದಷ್ಟು ಬೇಗ ಬರಲಿ. ಆ ಸೋಮನಾಥ ನಿನ್ನನ್ನು ರಕ್ಷಿಸಲಿ. ಜೈ ಸೋಮನಾಥ. ಕೊಟ್ಯಪ್ಪ, ತಾಯಿ ಮತ್ತು ಮಗುವಿನ ಕಡೆಗೆ ಗಮನ ಹರಿಸು. ಆಗಲಿ ತಾಯಿ. ಜೈ ಸೋಮನಾಥ, ಜೈ ಸೋಮನಾಥ. ದೇವಿಯವರಂತೂ ನನ್ನನ್ನು ಸೇನೆಯಿಂದ ದೂರವಿರಿಸಿದಂತೆ ಭಾವಿಸಿದೆ. ಸೇವತಿ, ಇಂದು ನಮ್ಮ ಮೇಳ ಊರಿಗೆ ಬಂದಿದೆ. ಆಫೀಸ್ ಬೀದಿಯಲ್ಲಿ ಇಂದು ಯಕ್ಷಗಾನ ಬಯಲಾಟ. ಕುರುಕ್ಷೇತ್ರ ಪ್ರಸಂಗ. ಸೇವಂತಿ, ಅದರಲ್ಲಿ ಅಭಿಮಾನುವಿನ ಪಾತ್ರ ಧರಿಸುವ ಭಾಗ್ಯ ನೀನು ಬರುತ್ತೀಯಾ? ಹತ್ತಿರ ತಾನೇ? ಅಯ್ಯೋ, ಬಂಡೆಯ ಮೇಲೆ ನೀರು ಸುರಿದಂತೆ. ನಾನು ಹೇಳಲಿಲ್ವಾ ನೀನು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಬಾರದೆಂದು? ಅಮ್ಮ, ನಾನೀಗ ನಿಮ್ಮನ್ನು ಬಿಟ್ಟು ಹೋಗಲೇಬೇಕು. ಅದಲ್ಲದೆ ನೀವಿಲ್ಲಿರುವುದಕ್ಕಿಂತ ಅಲ್ಲಿರುವುದೇ ಉತ್ತಮ ತಾನೆ. ಸೇವಂತಿ, ನೀನಂತೂ ಅಭಿಮಾನಿ ಪ್ರಸಂಗ ನೋಡಲೇಬೇಕು. ಯಾಕೆಂದರೆ ನಮ್ಮ ಮಗನು ಕೂಡ ಈ ಉಳ್ಳಾಳದ ವೀರನಾಗಬೇಕು ತಾನೆ. ಸುಭದ್ರೆ ಗರ್ಭದಲ್ಲಿ ಅಭಿಮಾನ್ಯವಿದ್ದಾಗ ಕೃಷ್ಣದೇವರು ಚಕ್ರವ್ಯೂಹದ ಕಥೆ ಹೇಳಿದರಿಂದ ಅಭಿಮನ್ಯು ವೀರನಾದನಂತೆ. ನಮ್ಮ ಮಗನು ಕೂಡ ಈ ಉಳ್ಳಾಳದ ವೀರನಾಗಬೇಕು ತಾನೆ. ಬರುತ್ತೀಯಾ? ಅಭಿಮನ್ಯುವಿನ ನಂತರ ಸುರಾದ ನಂತರ ಬಂದರಾಯಿತು. ನಾನಿನ್ನು ಬರುತ್ತೇನೆ ಸೇವಂತಿ. ಆಗದೆ ಅಮ್ಮ. ದೇವರೇ, ಸೇವಂತಿ
ಈ ಪ್ರಾಯದಲ್ಲಿ ಅವನು ಹೇಳುವುದು ಸರಿಯಾಗಿಯೇ ಇದೆ. ಅವನ ಉಳ್ಳಾಳದ ಪ್ರೇಮ, ಯಕ್ಷಗಾನ ಪ್ರತಿಭೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ಅಮ್ಮ. ಆದರೆ ನನಗೆ ಅವನನ್ನು ಕಳೆದುಕೊಳ್ಳುವುದು ಇಷ್ಟವಿಲ್ಲ. ನೀನು ಮತ್ತು ಮಗು ಅನಾಥರಾಗುವುದು ಬೇಕಾಗಿಲ್ಲ. ಆದ್ದರಿಂದ ನಾವು ಅವನ ಯಕ್ಷಗಾನ ನೋಡಬೇಕೆಂಬ ಆಸೆಗೆ ತಣ್ಣೀರೆರಚುವುದು ಬೇಡಮ್ಮ. ಸ್ವಲ್ಪದರಲ್ಲೇ ಹೊರಡುವ, ನಿಧಾನವಾಗಿ ಹೋದರಾಯಿತು. ಗಾನ ಅಂದ್ರೆ ಪಂಚಪ್ರಾಣ. ಉಳ್ಳಾಳದ ಮೇಲೆ ಎಷ್ಟು ಅಭಿಮಾನವೋ ಅಷ್ಟೇ ಅಭಿಮಾನ ಯಕ್ಷಗಾನದ ಮೇಲೆ. ಅವನ ಅಭಿಮನ್ಯು ಪ್ರಸಂಗ ನೋಡಬೇಕು. ರಂಗಸ್ಥಳಕ್ಕೆ ಇಳಿದ ಅಂದ್ರೆ ತೇಟ ಅಭಿಮನ್ಯುನ ಹಾಗೆ. ಅಭಿಮನ್ಯು? ಅಭಿಮನ್ಯು ಯಾರಜ್ಜಿ? ನಾನು ಇದುವರೆಗೂ ಅವನ ಬಗ್ಗೆ ಕೇಳೇ ಇಲ್ಲ. ಅವನ ಕಥೆ ಏನು? ನಿನಗೆ ಅಭಿಮನ್ಯು ಯಾರು ಅಂತ ಗೊತ್ತಿಲ್ವಾ? ಅಭಿಮನ್ಯು ಮಹಾಭಾರತದಲ್ಲಿ ಅರ್ಜುನನ ಮಗ. ಸುಭದ್ರೆಯ ಹೊಟ್ಟೆಯಲ್ಲಿರುವಾಗಲೇ ಶ್ರೀಕೃಷ್ಣನಿಂದ ಚಕ್ರವ್ಯೂಹವನ್ನು ಭೇದಿಸುವ ರಹಸ್ಯವನ್ನ ತಿಳಿದುಕೊಂಡವ. ಈಗಿನ ಮಕ್ಕಳಿಗೆ ಪುರಾಣದ ಗಂಧಗಾಳಿ ಇಲ್ಲ. ಇದೆಲ್ಲ ನಿಮಗೆಲ್ಲಿ ಗೊತ್ತಿರಬೇಕು? ಯಾವಾಗ ನೋಡಿದ್ರೂ ಕೈಯಲ್ಲೊಂದು ಹಿಡಿದುಕೊಂಡು ಉಜ್ಜುತ್ತಾ ಇದ್ರೆ ಮುಗೀತು. ಇದೇ ಆಯ್ತು ಜೀವನ ಪೂರ್ತಿ. ಅದೆಂಥದೋ ಬುಕ್ಕು ಸೊಪ್ಪು ಅಂತ ಯಾವಾಗಲೂ ಉಜ್ಜುತ್ತಾ ಇರ್ತೀರಲ್ಲ, ಇದೇ ಆಯ್ತು. ಅಜ್ಜಿ, ಅದು ಈಗಿನ ಕಾಲಕ್ಕೆ ಅಗತ್ಯ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾಗಿದೆ. ಬದಲಾಗಿ, ಆದರೆ ಇರುವುದನ್ನು ಕೂಡ ಉಳಿಸಿಕೊಂಡು ಹೋಗಿ. ಇಂದು ಇತಿಹಾಸ ಪುರಾಣಗಳು ಯಕ್ಷಗಾನದ ಮೂಲಕ ಉಳಿದುಕೊಂಡಿದೆ. ಆ ಅಭಿಮನ್ಯುನ ಪ್ರಸಂಗವನ್ನು ಕುಟ್ಯಪ್ಪ ಹೇಗೆ ಮಾಡಿದ ಗೊತ್ತಾ? ಮಗನೇ ಅಭಿಮನ್ಯು ಕುಮಾರ, ಅಮ್ಮ ನಿನ್ನನ್ನು ನೋಡಿದಾಗ ಆಶ್ಚರ್ಯವಾಗುತ್ತಿದೆ. ಕೈಯಲ್ಲಿ ಬಿಲ್ಲು, ಎದೆಯಲ್ಲಿ ಕವಚ, ಬೆನ್ನಲ್ಲಿ ಬತ್ತಳಿಕೆ. ಹೌದು, ರಥವನ್ನೇರಿ ಯುದ್ಧಕ್ಕೆ ಹೊರಟಂತಿದೆ. ಎತ್ತ ಕಡೆ ಮಗನೇ, ಏನು Oh,
ಅಮ್ಮ. ಆ ಧೂಳ ಕೌರವರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಕುರುಕ್ಷೇತ್ರಕ್ಕೆ ಹೊರಟಿದ್ದೇನಮ್ಮ. ಅದು ನಿನ್ನಿಂದ ಸಾಧ್ಯವೇ ಮಗನೇ? ಯಾಕಮ್ಮ? ಅಲ್ಲಿ ಅವರನ್ನೆಲ್ಲ ತಡೆದು ದೊಡ್ಡಪ್ಪನಿಗೆ ದೇವರನ್ನು ತಂದು ಕೊಡುತ್ತೇನಮ್ಮ. ಆಶೀರ್ವಾದ ಮಾಡಿ ಕಳುಹಿಸಿಕೊಡು. ಮಗನೇ, ಬೇಡ ಕಂದ, ಸರಿಯಲ್ಲ. ಮಣಿಕುಮಾರ, ಅಮ್ಮ ರಣೋತ್ಸಾಹದಿಂದ ಯುದ್ಧಕ್ಕೆ ಹೊರಟಿದ್ದೀಯ. ಒಂದು ವೇಳೆ ಹೋಗಲೇಬೇಕೆಂದಾದರೆ ಈ ನಿನ್ನ ಖಡ್ಗದಿಂದ ನನ್ನ ತಲೆ ಕತ್ತರಿಸಿ ಹೋಗು. ಜನನಿಯ ಪಾದರದ ಬರು ಶಿರದಿರಲಿ ಹೊರಟದ ಅಭಿಮನ್ಯು ಸೋಮನಾಥ ದೇವರೇ ಇರೆ ಕಾಪೋಡು ಓ ಕತ್ತಿ ಪತ್ತದು ಕಚ್ಚೆ ಕಟ್ಟದು ಗಟ್ಟದು ಪೋಯಲೇ ಓ ಪಗೆಮಾನಿಲೇನು ಪೂರ ಕಡಲ ಬರಿಟ್ಟು ಮಣ್ಣು ಮುಕ್ಕಾಯಲೇ. ಸುಂದರಣ್ಣ, ಇವತ್ತು ನನ್ನ ವೇಷ ನನಗೆ ಬಹಳ ತೃಪ್ತಿ ಕೊಟ್ಟಿತು. ಜೈ ಸೋಮನಾಥ. ಎಲ್ಲ ವೇಷಧಾರಿಗಳು ಹಾಗೆ ಪುಟ್ಯಪ್ಪಣ್ಣ. ವೇಷ ಮಾಡುವಾಗ ಹೆಂಡತಿ ಎದುರಿಗಿದ್ದರೆ ಬೇರೆ ಹುರುಪು. ಸುಂದರಣ್ಣ, ಎಲ್ಲಾ ವೇಷಧಾರಿಗಳ ಹಿಂದಿರು ಅಭಿಮಾನ್ಯ ಕಾಲದ ಪ್ರಸಂಗ ನೋಡಿದಿದ್ದರಿ ಈ ಉಳ್ಳಾಳ ಮರಿ ಅಭಿಮಾನಿಗಳನ್ನು ತುಂಬಿದ್ದಿತ್ತು ಅಲ್ವೇ? ಕುಟ್ಯಪ್ಪಣ್ಣ, ಏನು ಬಾರಿ ಗಡಿಬಿಡಿಯಲ್ಲಿದ್ದಾಗಿದೆ. ಸುಂದರಣ್ಣ, ಉಳ್ಳಾಳ ಅಪಾಯದಲ್ಲಿದೆ ಎಂಬ ರಾಣಿಯವರ ಕೂಗು ನನ್ನ ತಲೆಯಲ್ಲಿ ತಿರುಗುತ್ತಿತ್ತು. ವೇಷದಲ್ಲಿ ರಣಗಾಳೆ ಮುಳುಗಿದ್ದರೆ ದೇವರ ದಯ ಹಾಗಾಗಲಿಲ್ಲ. ಎಂತ ಮನುಷ್ಯನಪ್ಪ ನೀನು. ಉಳ್ಳಾಲದ ರಕ್ಷಣೆಯ ಬಗ್ಗೆ ತಲೆ ತುಂಬಿಸಿಕೊಂಡಿದ್ದೀಯಲ್ಲ. ಕುಟ್ಯಪ್ಪಣ್ಣ, ಅದೇನು ಸದ್ದು? ಉಳ್ಳಾಲ ಅಪಾಯದಲ್ಲಿದೆ, ಶತ್ರುಗಳ ಆಕ್ರಮಣವಾಗಿದೆ. ಸೋಮನಾಥ, ನೀನೇ ತಮ್ಮಡು, ನಾನೀಗ ಹೇಳಲೇಬೇಕು. ಏಕುಟ್ಟಿ, ಎಲ್ಲಿಗೆ ಹೋಗುತ್ತೀನಿ? ರಾಣಿ ಅಮ್ಮಕ್ಕ ಹೇಳಿದ ಮಾತು ನೆನಪಿಲ್ಲದೆ ಈ ಬಾರಿ ನೀನು ಯುದ್ಧಕ್ಕೆ ಹೋಗುವುದು ಬೇಡ. ನಿನ್ನನ್ನು ಬಿಟ್ಟರೆ ಉಳ್ಳಾಲದಲ್ಲಿ ಬೇರೆ ಯಾರು? ಗಂಡಸರಿಲ್ವೇನು? ಅವರು ಉಳ್ಳಾಲದ ರಕ್ಷಣೆ ಮಾಡುತ್ತಾರೆ.
ಖಂಡಿತ ಸಾಧ್ಯವಿಲ್ಲ. ನೀನು ಸೇವಂತಿಯನ್ನು ಕರೆದುಕೊಂಡು ಮನೆಗೆ ಹೋಗು. ನಾನೀಗ ನಿಮ್ಮನ್ನು ಬಿಟ್ಟು ಹೋಗಲೇಬೇಕು. ಬರುತ್ತೇನೆ ಸುಂದರಣ್ಣ. ಗುಡ್ಡೆಬಣ್ಣ, ಇವರನ್ನು ಮನೆಗೆ ಬಿಟ್ಟಾದರೂ ಹೋಗೋ. ಗುಡ್ಡೆಬಣ್ಣ, ಅವ ನಮ್ಮ ಮಾತು ಎಲ್ಲಿ ಕೇಳುತ್ತಾನೆ ಸುಂದರಣ್ಣ? ಇದು ಇಂದು ನಿನ್ನೆಯ ಕಥೆಯಲ್ಲ. ಅವರವರ ತಲೆಗೆ ಅವರವರ ಕೈ. ಸೇವಂತಿ, ಬಾಮ, ದೇವರೇ, ಹುಟ್ಟಿ ಸುಖವಾಗಿ ಮನೆಗೆ ಬಂದರೆ ಸಾಕು. ದಂಡುಲ ಹೊಗೆ ಮಾನಿಲ್ಲ ದಂಡುಲ ಯುದ್ಧನಿ ಗಂಟು ಮಲ್ತೆರಿಯೇ ಓ ಕೋಟೆದ ಉಲೈ ಹೊಗ್ಯರೆ ಬಗೆ ಮಾನಿಲು ಕಾತೆರಿಯೇ ಓ ಅಪ್ಪನ ದಂಡುಲ ಬಗೆ ಮಾನಿಲನ ಸೊಂಟ ದರ್ಪರೆ ಕಾತೊಂದಿತ್ತುಂಡಿಯೇ ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ ಇಡೀ ಉಳ್ಳಾಳವನ್ನ ಪೋರ್ಚುಗೀಸರ ಸೈನ್ಯ ಆಕ್ರಮಿಸಿಕೊಂಡಿತ್ತು. ಕೋಟೆಯ ಒಳನುಗ್ಗಲು ಅದೆಷ್ಟೋ ಕುತಂತ್ರಗಳನ್ನು ರೂಪಿಸಿತ್ತು. ಪೋರ್ಚುಗೀಸರಿಗೆ ಸುಲಭವಾಗಿ ಬಲಿಪಶುವಾದವನು ಕಾಮರಾಯ. ಅಧಿಕಾರದ ಆಸೆಯಿಂದಾಗಿ ಕಾಮರಾಯನನ್ನು ಹಿಡಿದು ಪೋರ್ಚುಗೀಸರು ಉಳ್ಳಾಳವನ್ನು ಸಂಪೂರ್ಣವಾಗಿ ವಶಪಡಿಸುವುದು ಅವರ ಸಂಚಾಗಿತ್ತು. ಈ ಕಾಮರಾಯ ನಿಮ್ಮೊಂದಿಗಿರುವವರೆಗೂ ಯಾರಿಗೂ ಸಂಶಯ ಬರಲು ಸಾಧ್ಯವಿಲ್ಲ. ಅವರೆಲ್ಲ ನನ್ನನ್ನು ಉಳ್ಳಾಲದ ರಕ್ಷಕ ಎಂದು ಭಾವಿಸಿದ್ದಾರೆ. ಅವರಿಗೇನು ಗೊತ್ತು, ನಾನು ನಿಮ್ಮೊಡನೆ ಸೇರಿ ಕೋಟೆ ನುಗ್ಗುತ್ತೇನೆಂದು? ಹಬ್ಬಕ್ಕನಿಗೆ ತಿಳಿಯದೇ ಇರದು. ಏನು ಹಬ್ಬಕ್ಕನಿಗೆ ತಿಳಿಯುವುದ? ಅವಳೀಗ ಈ ದೇಶ ಪ್ರೇಮಿ ಕಾಮರಾಯ ಕಡಲಿನಲ್ಲಿ ವೈರಿಗಳ ದೋಣಿಯನ್ನು ತಡೆಯುತ್ತಿದ್ದೇನೆ ಎಂದು ಭಾವಿಸಿರಬೇಕು. ನಾನು ನಿಮ್ಮೊಡನೆ ಸೇರಿ ಕೋಟೆ ನುಗ್ಗುತ್ತೇನೆಂದು ಕನಸಿನಲ್ಲಿಯೂ ಊಹಿಸಿರಲಾರಳು. ನೀವು ಹೇಳಿದ್ದರೆ ಮುಗೀತು. ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ಸರಿ, ಹಾಗಾದ್ರೆ ಹೋಗೋಣ. ಬನ್ನಿ ಬನ್ನಿ, ಕೋಟೆಯ ಕಡೆಗೆ ಹೋಗೋಣ. ಏನಿದು ವಿಚಿತ್ರ? ಸಾಗರದಿಂದ ವೈರಿಗಳ ಕೇಕೆ ಕೇಳುತ್ತಿಲ್ಲ, ತೋಣಿಗಳಿಗೆ ಬೆಂಕಿ ಬಿದ್ದಿಲ್ಲ, ವೈರಿಗಳಾರು ಕಣ್ಣಿಗೆ ಕಾಣುತ್ತಿಲ್ಲ. ಆದರೆ ವೈರಿಗಳು ಕೋಟೆಯನ್ನು ಆಕ್ರಮಿಸಿದಂತೆ ಭಾಸವಾಗ್ತಿದೆ. ಅಲಿಖಾನ್, ಏಕೆಂದು ಅರ್ಥವಾಗುತ್ತಿಲ್ಲ. ನನಗೂ ಹಾಗೆ ಅನಿಸುತ್ತಿದೆ. ನಮ್ಮವರೆಲ್ಲ ಯುದ್ಧಕ್ಕಾಗಿ ಜಮಾಯಿಸಿದ್ದಾರೆ. ಆದರೆ ಯುದ್ಧದ ಮುನ್ಸೂಚನೆ ಇಲ್ಲದಿದ್ದರೂ ಸೋಲಿನ ಛಾಯೆ ಆವರಿಸಿದಂತೆ ಭಾಸವಾಗುತ್ತಿದೆ. ಎಲ್ಲಿಯವರೆಗೆ ಉಳ್ಳಾಲದ ನಿಷ್ಠಾವಂತ ಪ್ರಜೆಗಳು ನಮ್ಮ ಜೊತೆಗಿರುತ್ತಾರೆ
ಅಬ್ಬಕ್ಕನವರೇ, ನಾನಂತೂ ಕಡಲಿನಲ್ಲಿ ವೈರಿಗಳ ಬರವನ್ನೇ ನಿರೀಕ್ಷಿಸುತ್ತಿದ್ದೆ. ಆಗ ಆ ಪೋರ್ಚುಗೀಸರು ನಮಗೆ ತಿಳಿಯದಂತೆ 10 ದೋಣಿಗಳಲ್ಲಿ ಒಳ ಪ್ರವೇಶಿಸಲು ನೋಡಿದರು. ಅವರ ಪಿತೂರಿ ನಮ್ಮ ಬಳಿ ನಡೆಯುತ್ತದೆ. ಅವರ ದೋಣಿಗಳ ಹಾಯಿಗಳನ್ನು ತುಂಡರಿಸಿ ಬೆಂಕಿಯ ಕೊಳ್ಳಿಗಳನ್ನಿಟ್ಟೆವು. ಕೆಲವರು ಓಡಿ ಹೋದರು, ಕೆಲವರು ಶರಣಾದರು. ಈ ಹಿಂದೆ ಉಳ್ಳಾಲದ ಸೇನೆಯಲ್ಲೇ ಇದ್ದವರು ತಮ್ಮ ಬಳಿ ಕ್ಷಮೆ ಕೇಳಬೇಕಂತೆ. ಹೋಗಿ ಹೋಗಿ ಕ್ಷಮೆ ಕೇಳಿ. ದೂರ ನಿಲ್ಲು, ಪರಿಶೀಲಿಸಬೇಕು. ಅಯ್ಯೋ, ದೇಹಿ ಎಂದು ಬಂದವರನ್ನು ಸಂಶಯ ಪಡುವುದೇ? ನೀವಿವರನ್ನು ಖಂಡಿತ ನಂಬಬಹುದು. ನಾನು ಅವರನ್ನು ನಂಬುವುದಕ್ಕಿಂತಲೂ ನಿನ್ನನ್ನು ಹೆಚ್ಚು ನಂಬಬೇಕಾಗಿದೆ ಕಾಮರಾಯ. ಹೋಗಿ ಹೋಗಿ ಕ್ಷಮೆ ಕೇಳಿ. ಯಾರಾದರೂ ಅಲುಗಾಡಿದರೆ ಜೋಕೆ. ಏನ್ ಮಾಡ್ತಾ ಇದೀಯಾ? ಮಾಡಬೇಕಾದದ್ದನ್ನೇ ಮಾಡುತ್ತಿದ್ದೇನೆ. ದೇವಿ ಅಬ್ಬಕ್ಕನವರೇ, ಅಲ್ಲಲ್ಲ ಅತ್ತೆಯವರೇ, ಅಲ್ಲಲ್ಲ ಅತ್ತೆಮ್ಮ, ಹೆದರಬೇಡಿ. ಆಯುಧ ಕೆಳಗಿರಿಸಿ. ನಿಮ್ಮ ಅಳಿಯ ಮಾತನಾಡುತ್ತಿದ್ದೇನೆ. ಭಾರೀ ಸಮಯದಿಂದ ರಾಜ್ಯವಾಡಿದಿರಿ. ಒಬ್ಬರೇ ಎಷ್ಟು ವರ್ಷ ಅಂತ ಈ ಹೊಣೆ ಹೊರುವುದು? ಅದಕ್ಕಾಗಿ ನಾನು ಆಳಿದರೆ ಹೇಗೆ ಎಂದು ನೀವಾಗಿಯೇ ನಿಮ್ಮ ಪ್ರೀತಿಯ ಅಡಿಯಲ್ಲಿ ಪಟ್ಟ ಕೊಡುತ್ತೀರೆಂದು ತಿಳಿದೆ. ಆದರೆ ನೀವು ಹಾಗೆ ಮಾಡಲಿಲ್ಲ. ಅದಕ್ಕಾಗಿ ನಾನು ಹೀಗೆ ಮಾಡಿದೆ. ಕ್ಷಮಿಸಿ ದೇಶದ್ರೋಹಿ, ಉಂಡ ಮನೆಗೆ 2 ಬಗೆದ ಪಾಪಿ, ಪೋರ್ಚುಗೀಸರ ಜೊತೆ ಸೇರಿ ಉಳ್ಳಾಲಕ್ಕೆ 2 ಬಗೆದ ಧೂರ್ತ. ಶಾಂತರಾಗಿ ಅಬ್ಬಕ್ಕನವರೇ, ಉಂಡ ಮನೆಯನ್ನೇ ಮೃತ್ಯಾನ್ನ ಉಣ್ಣಬೇಕೆಂದಿದ್ದೇನೆ. ನಿಮಗೇನು ಹೊಟ್ಟೆವರಿ? ಶರಣಾದರೆ ಉತ್ತಮ. ಅತ್ತೆಯನ್ನು ಕೊಲ್ಲದೆ ಬಿಡುತ್ತಿದ್ದೇನೆ. ಸುಳ್ಳ ಕಟುಕ ಪಾಪಿ, ಹುಡುಗಾಟಿಕೆ ಬಿಡು. ನಾನಿರುವವರೆಗೂ ಮಹಾರಾಣಿಯವರ ಕೂದಲು ಕೂಡ ನಿನ್ನಿಂದ ಅಲುಗಟ್ಟಲು ಸಾಧ್ಯವಿಲ್ಲ. ಅಲಿ ಖಾನ್ ಮಹಾರಾಣಿಯವರ ಪರಮಾಪ್ತರು. ನಿನಗೂ ನನಗೂ ರಕ್ತ ಸಂಬಂಧವೇನೂ ಇಲ್ಲವಲ್ಲ, ಹಾಗಾಗಿ ನಿನ್ನನ್ನು ಕೊಲ್ಲದೆ ಉಳಿಸಬೇಕೆಂದೇನೂ ಇಲ್ಲ. ಆದರೂ ಕಾರಾಗೃಹದಲ್ಲಿ ಮಹಾರಾಣಿಯವರಿಗೆ ಪರಮಾಪ್ತರಿಲ್ಲದಿದ್ದರೆ ಹೇಗೆ? ಶರಣಾದರೆ ಉತ್ತಮ. ಜೀವ ಉಳಿದಿತ್ತು. ಯಾರಾದರೂ ಅಲುಗಾಡಿದರೆ ಶಬ್ದನ ಆಯುಧವನ್ನು ಕೆಳಗೆ ಹಾಕು. ದೇಶದ್ರೋಹಿ ಕಾಮರಾಯ. ದೇವಿಯವರೇ, ಶತ್ರುಗಳು ಕೋಟೆಯನ್ನು ಆಕ್ರಮಿಸಿದ್ದಾರೆ. ನೀವಿನ್ನೂ ಹೊರಡಿ. ಇಲ್ಲ ಕುಟ್ಯಪ್ಪ, ನಿನ್ನೊಬ್ಬನನ್ನೇ ಬಿಟ್ಟು ನಾವೆಲ್ಲಿಗೂ ಹೋಗುವುದಿಲ್ಲ. ಬನ್ನಿ, ಎಲ್ಲರೂ ಸೇರಿ ವೈರಿಗಳನ್ನು ಎದುರಿಸೋಣ. ಇಲ್ಲ ದೇವಿಯವರೇ, ನೀವಿನ್ನೂ ಹೊರಡಿ. ಅಲಿ ಖಾನ್, ದೇವಿಯವರನ್ನು ಕರೆದುಕೊಂಡು ಹೋಗು. ಹೌದು ಮಹಾರಾಣಿಯವರೇ, ಬನ್ನಿ. ಕುಟ್ಯಪ್ಪನ ಮಾತಿನಲ್ಲಿ ನಿಜವಿದೆ. ನಾವಿನ್ನೂ ಹೋಗೋಣ. ಈ ಹಬ್ಬಕ್ಕೆ ಎಂದು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಿಲ್ಲ. ಆದರೆಂದು ಕುಟ್ಯಪ್ಪಗಾಗಿಡುತ್ತಿದ್ದೇನೆ. ಬನ್ನಿ, ಎಲ್ಲರೂ ಹೋಗೋಣ.
ಸುತ ಕನ್ನೆದುರು ಬಗೆ ಮನಿಲು ಪುರ ಮಣ್ಣು ಮುಕ್ಕಿಯೇರಿಯೇ ಓ ಬಗೆ ಮನಿಲೆನ ಮೋಸದ ಗೊಬ್ಬುಗು ಕುಟ್ಯಪ್ಪ ಬಲಿಯಾಯೇ ಓ ಡೆನ್ನಡೆನ್ನ ಡೆನ್ನಡೆನ್ನ ಡೆನ್ನಡೆನ್ನಾಯೇ. ಹಾಗಾದ್ರೆ ಪೋರ್ಚುಗೀಸರು ಕೋಟೆಯನ್ನು ಆಕ್ರಮಿಸಿದರೆ ಅಬ್ಬಕ್ಕನ ಸೈನಿಕರು ಏನ್ ಮಾಡ್ತಿದ್ರು? ಕಾಮರಾಯನಿಗೆ ಅಧಿಕಾರದ ಅಮಲು ನೆತ್ತಿಗೇರಿತ್ತು. ಅಧಿಕಾರದ ಆಸೆಯಿಂದಾಗಿ ಸಿಕ್ಕ ಸಿಕ್ಕ ಮುಗ್ಧ ಜೀವಿಗಳನ್ನ ಬಲಿ ತೆಗೆದುಕೊಂಡ. ಹಾಗಾದ್ರೆ ಕಾಮರಾಯನೇ ಕುಟ್ಟಿಯಪ್ಪನನ್ನು ಕೊಂದ. ಅಂತಹ ಬಡಪಾಯಿಗೆ ಹೀಗಾಗ್ಬಾರ್ದಿತ್ತು. ಅಯ್ಯೋ, ತುಂಬು ಗರ್ಭಿಣಿಯಾಗಿರುವ ಅವನ ಹೆಂಡತಿ ತಾಯಿಯ ಪರಿಸ್ಥಿತಿಯನ್ನು ಊಹಿಸುವುದು ಅಸಾಧ್ಯ. ನಿಜವಾಗಿ ಹಾಗೇ ಆಗಬೇಕಿತ್ತು. ಎಲ್ಲ ದೇಶಭಕ್ತರ ಕತೆ ಹೀಗೆ ದುರಂತದಲ್ಲಿ ಅಂತ್ಯವನ್ನು ಕಾಣುವುದು. ಆದರೆ ಹುಟ್ಟಿಯಪ್ಪುವಿನ ಮನೆಯ ಪರಿಸ್ಥಿತಿ ಬೇರೆಯೇ ಇತ್ತು. ಅಯ್ಯೋ ಮಗನೇ, ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ. ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿಲ್ಲ. ಇನ್ನು ನಮ್ಮ ದಾರದಲ್ಲಿ ಸಮಾಧಾನ ಮಾಡಿ ತಾಯಿ, ಸಮಾಧಾನ ಮಾಡಿ. ಕುಟ್ಯಪ್ಪು ಸೋಮನಾಥನ ಪಾದವನ್ನು ಸೇರಿದ್ದಾನೆ. ಸಮಾಧಾನ ಮಾಡಿ ತಾಯಿ. ಸೇವಂತಿ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿನಗೆ ಸ್ಥಿತಿ ಬರಬಾರದಿತ್ತು. ಆದರೆ ನಿನ್ನ ಪತಿಯು ಉಳ್ಳಲಕ್ಕೆ ಅಮರನಾಗುವ ಕೆಲಸವನ್ನು ಮಾಡಿದ್ದಾನಮ್ಮ, ಅಮರನಾಗುವ ಕೆಲಸವನ್ನು ಮಾಡಿದ್ದಾನೆ. ಯಾಕಮ್ಮ ಯಾಕಮ್ಮ ಭಾವನರಂತವಾಗಿ ಕೂತಿದ್ದಿ? ಹತ್ತು ಬಿಡಮ್ಮ, ಹತ್ತು ಬಿಡು. ಕರುಳು ಕಿತ್ತು ಹೋಗುವಂತೆ ಹತ್ತು ಬಿಡು, ಹತ್ತು ಬಿಡಮ್ಮ, ಹತ್ತು ಬಿಡು, ಹತ್ತು ಬಿಡು, ಹತ್ತು ಬಿಡಮ್ಮ. ಇಲ್ಲ ಇಲ್ಲ, ನಾನು ಅಳುವುದಿಲ್ಲ. ನಾನು ಯಾಕೆ ಅಳಬೇಕು? ಹೊಟ್ಟೆಯಲ್ಲಿರುವ ಮಗುವಿಗೆ ಗತಿಯಾರೆಂದು ಅಳಬೇಕೆ? ನನ್ನ ಮಾಂಗಲ್ಯ ಭಾಗ್ಯವನ್ನು ಮಹಾರಾಣಿಯವರ ಕ್ಷೇಮಕ್ಕಾಗಿ ಕಳೆದುಕೊಂಡೆನಲ್ಲ ಎಂದು ಅಳಬೇಕೆ? ದ್ರೋಹಿಗಳ ಕುತಂತ್ರದಿಂದ ನಾನನ್ನು ರಕ್ಷಣೆ ಮಾಡಿ ತಾವೇ ಬಲಿಯಾದರಲ್ಲ ಎಂದು ಅಳಬೇಕೆ? ಅಳಬೇಕಂತೆ ಅಳಬೇಕು. ಇಲ್ಲ ಇಲ್ಲ, ನಾನು ಅಳುವುದಿಲ್ಲ, ನಾನು ಅಳಬಾರದು. ನಾನು ಅತ್ತರೆ ಇವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಎಚ್ಚರದಲ್ಲೂ ಕನಸಿನಲ್ಲಿಯೂ ನಾಡ ರಕ್ಷಣೆಯನ್ನೇ ಉಸಿರಾಗಿಸಿದವರ ಪತ್ನಿ ನಾನು. ಮನೆಯ ಜವಾಬ್ದಾರಿಗಿಂತ ನಾಡ ರಕ್ಷಣೆಯ ಜವಾಬ್ದಾರಿ ಹೆಚ್ಚು ಎಂದವರ ಪತ್ನಿ ನಾನು. ಅಭಿಮನ್ಯುವಿನ ಪಾತ್ರದ ಮೂಲಕ ಇಡೀ ಉಳ್ಳಾರದ ಜನರಲ್ಲಿ ನಾಡ ಪ್ರೇಮದ ಕಿಚ್ಚು ಎಬ್ಬಿಸಿದವರ ಪತ್ನಿ ನಾನು. ಇಲ್ಲ, ನಾನು ಅಳುವುದಿಲ್ಲ, ನಾನು ಅಳುವುದಿಲ್ಲ, ನಾನು ಅಳಬಾರದು. ಮಹಾರಾಣಿಯವರೇ, ಅತ್ತೆಯವರೇ, ಆಲಿಖಾನರೇ, ನಿಮ್ಮ ಪ್ರಾಣ ರಕ್ಷಕ ಕುಟ್ಟಪ್ಪನಂತಹ, ನಿಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾದ ಮಗನಂತಹ, ನಿಮ್ಮ ಆಪ್ತ ಸ್ನೇಹಿತ ಕುಟ್ಟಪ್ಪನಂತಹ ಮಗನನ್ನು ಉಳ್ಳಾರಕ್ಕೆ ಒಪ್ಪಿಸುವ ಜವಾಬ್ದಾರಿ ನನ್ನದು. ನನಗೆ 16 ವರ್ಷಗಳ ಕಾಲಾವಕಾಶ ಕೊಡಿ. ನಾನು ಖಂಡಿತವಾಗಿ ಒಪ್ಪಿಸುತ್ತೇನೆ, ಖಂಡಿತವಾಗಿ ಒಪ್ಪಿಸುತ್ತೇನೆ. ಇವರ ಪಾದ ನಾನಿಗೂ ಒಪ್ಪಿಸುತ್ತೇನೆ. ಸ್ವಾಮಿ, ಇಷ್ಟು ವರ್ಷಗಳ ಕಾಲ ಈ ಉಳ್ಳಾಲವು ನನ್ನನ್ನು ಮಹಾತಾಯಿಯನ್ನಾಗಿ ಕರೆಯುತ್ತಿತ್ತು. ಆದರೆ ಈ ಉಳ್ಳಾಲವು ಪುನೀತ